ಹಾಯ್ ಗೈಸ್, ನಾನು ನಿಮ್ಮ ವಿಷ್ಣು ಶೆಟ್ಟಿ. ಹೊಸ ವಿಡಿಯೋಗೆ ಸ್ವಾಗತ. ತುಂಬ ಜೋಶಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ಐ ಥಿಂಕ್ ಸ್ವಲ್ಪ ಖುಷಿ ಆಗ್ತಾ ಇದೆ. ದ ಗ್ರೋತ್ ವಾಟ್ ಐ ಆಮ್ ಸೀಯಿಂಗ್ ಅಲ್ವಾ, ಅದು ತುಂಬ ಖುಷಿ ಕೊಡ್ತಾ ಇದೆ. ಆ್ಯಂಡ್ ಅದು ನಿಮ್ಮಿಂದ. ಓಕೆ, ಸೊ ಹೇಳಿದ್ನಲ್ಲ, ದ ಪ್ರಾಫಿಟ್ ಲಾಸ್ ದಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ಸೊ ನನಗೆ ನಾನು ಅಪ್ಲೋಡ್ ಮಾಡುವಂಥ ಕಂಟೆಂಟ್ಗಳು ನಿಮಗೆ ತಲುಪಿ ನಿಮ್ಮ ಲೈಫಲ್ಲಿ ಏನೋ ಒಂಚೂರು ಚೇಂಜ್ ಮಾಡುತ್ತಲ್ಲ, ಅದೇನೇನೆ. ಆ್ಯಂಡ್ ಕಂಪ್ಲೀಟ್ ಎಂಡ್ ಟು ಎಂಡ್ ಸೆಟಪ್ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಲೆವೆಲ್ ಪ್ರೊಫೆಷ್ನಲ್ ಆಗಿರುತ್ತೆ. ಅದಕ್ಕೆ ಅಂತಾನೇನೆ. ಓಕೆ, ಒಂದು ಬ್ರೋ ನನಗೆ ಕೇಳ್ತಾ ಇದ್ರು, ಬ್ರೋ ಟೀಚ್ ಮೀ, ಲೈಕ್ ಏನೇನೋ ಕಾನ್ಸೆಪ್ಟ್ಸ್ಗಳೆಲ್ಲ ಕೇಳ್ತಾ ಇದ್ರು, ಟ್ರೇಡಿಂಗ್ ರಿಲೇಟೆಡ್ ಆ್ಯಂಡ್ ಅದರ್ರು. ಸೊ ಅದನ್ನು ಲ್ಯಾಪ್ಟಾಪ್ಗಿಂತ ಲೈಕ್ ಬೋರ್ಡಲ್ಲಿ ಟೀಚ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಐಪ್ಯಾಡ್ನ ತೊಗೊಂಡಿದ್ದೀನಿ. ಓಕೆ, ಹ್ಯೂಜ್ ಇನ್ವೆಸ್ಟ್ಮೆಂಟ್ ಗುರು. ಓಕೆ, ಬಟ್ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂದ್ಕೊಂಡಿದ್ದೀನಿ. ನನಗೆ ಯಾವುದೇ ಥರ ಲೈಕ್, ಶೇರ್, ಸಬ್ಸ್ಕ್ರೈಬ್ ನೀಡಿಲ್ಲ. ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಇಟ್ಸ್ ಅನಫ್. ಯಾಕೆಂದರೆ ಐ ಆಮ್ ಎಂಜಾಯಿಂಗ್ ಮೈ ವರ್ಕ್. ಸಿಂಪಲ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಓಕೆ, ಜಾಸ್ತಿ ಮಾತಾಡೋದು ಬೇಡ. ಇದೊಂದು ಟ್ರೇಡು ನಾನು ಪೋಸ್ಟ್ ಮಾಡಿದ್ದೆ, ತುಂಬ ಅಂದರೆ ತುಂಬ ಖುಷಿಪಟ್ಟು ತೊಗೊಂಡಂಥದ್ದು, ತುಂಬ ಕಾನ್ಫಿಡೆನ್ಸಲ್ಲಿ ಇದ್ದದ್ದು. ಆ್ಯಂಡ್ ಇನ್ನೊಂದೇನೆಂದರೆ ಇಂಪಾರ್ಟೆಂಟ್ ಥಿಂಗ್, ನಾನು ಲಾಟ್ ಸೈಜ್ನು ಕೂಡ ಕಮ್ಮಿ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ದ ಮೇನ್ ರೀಸನ್, SLsಗಳು ತುಂಬ ದೊಡ್ಡದಾಗ್ತಾ ಇದೆ. ನೀವು ನೋಡ್ಬೋದು, ಒಂದೊಂದು ಕ್ಯಾಂಡಲ್ 100 ಪಿಪ್ಗಿಂತ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದು ರಾಂಗ್ ಎಕ್ಸಾಂಪಲ್ ಕೊಡಬಾರ್ದು ಅಂತ ಎಷ್ಟೋ ಜನ ಕಮೆಂಟ್ ಹಾಕಿದ್ರು, ಬ್ರೋ ನೀವು ಹಾಕೋ ಲಾಟ್ ಸೈಜ್ ತುಂಬ ರಾಂಗ್ ಎಕ್ಸಾಂಪಲ್ ಕೊಡುತ್ತೆ ಅಂತ. ಸೊ ದಟ್ಸ್ ವೈ ಕಮ್ಮಿ ಲಾಟಿಗೆ ಬಂದಿದ್ದೀನಿ. ಯಾಕಂದರೆ ಟ್ರೇಡಿಂಗ್ ಈಸ್ ಫಾರ್ ಮೀ ಮೋರ್ ದ್ಯಾನ್ ಮನಿ. ನನ್ನ ಕೆಲಸ ನಾನು ಎಂಜಾಯ್ ಮಾಡಬೇಕು ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ. ಮನಿ ಅನ್ನೋದು ನಿಮಗೆ ಟ್ರೇಡರ್ ಆಗಬೇಕು ಅಂತ ಇದ್ದವ್ರಿಗೆ ನೀವು ಮನಿನ ನೋಡ್ತೀರಾ. ನಮಗೆ ಲೈಕ್ ಟ್ರೇಡಿಂಗನ್ನು ಮಾಡಬೇಕಾದ್ರೆ ಸಿಗುವಂಥ ಖುಷಿ ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ನನಗೆ ಇಂಪಾರ್ಟೆಂಟು. ಒಂದೇ ಒಂದು ನಿಮಿಷ. ಓಕೆ, ಸೊ ಎಲ್ಲಿದ್ದೆ ಮರ್ತೋಯ್ತು, ಬಟ್ ಇಟ್ಸ್ ಓಕೆ. ಓಕೆ, ಸೊ ಈ ಒಂದು ಟ್ರೇಡನ್ನು ಎಂಡ್ ಟು ಎಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ P&Lನ ಕೂಡ ಇಲ್ಲಿ ಹಾಕ್ತೀನಿ. ಓಕೆನಾ. ಸೊ 0.3 ಲಾಟಲ್ಲೇ ಹೋಗಿದ್ರೋದು, ಮ್ಯಾಕ್ಸಿಮಮ್ ಇಲ್ಲ. ನಾನು ಹೇಳಿದ್ನಲ್ಲ, ಟ್ರೇಡಿಂಗ್ ನಿಮಗೆ ದುಡ್ಡಿಗೆ ನೀವು ಟ್ರೇಡ್ ಮಾಡ್ಬೋದು, ಬಟ್ ನನಗೆ ಐ ಥಿಂಕ್ ಇದೊಂಥರ ಅಡಿಕ್ಷನ್ ಆಗೋಗ್ಬಿಟ್ಟಿದೆ. ಆ್ಯಂಡ್ ಎವ್ರಿ ಡೇ ಏನಾದ್ರು ಒಂದು ಇಂಪ್ರೂವ್ ಮಾಡೋಣ, ಏನೋ ಒಂದು ಇದರಲ್ಲಿ ರಿಸರ್ಚ್ಗಳು ಮಾಡೋಣ, ಆ ಥರ ಮೈಂಡ್ಸೆಟ್ ಇದೆ. ದಟ್ಸ್ ವೈ ನಾನು ಯಾವುದೇ ಕೋರ್ಸು, ಯಾವುದೇ ಬ್ರೋಕರು, ಅದು ಯಾವುದಕ್ಕೂ ನಾನು ಹೋಗೋದಿಲ್ಲ, ನಾನು ಅದನ್ನು ಮಾಡೋದು ಇಲ್ಲ. ನೀವು ಯಾವಾಗಿಂದ 3 ಮಂತ್ಸ್ ಆರ್ 4 ಮಂತ್ಸಿಂದ ಹೇಗೆ ನೋಡ್ತಾ ಇದ್ದೀರೋ, 30 ಇಯರ್ಸ್ ಆದಮೇಲೂ ನೀವು ಹೀಗೆ ನನ್ನನ್ನು ನೋಡ್ತೀರಾ. ದಟ್ಸ್ ವೈ. ಓಕೆ, ಸೊ ಯಾಕಂದರೆ ಪರ್ಸ್ಪೆಕ್ಟಿವ್ಗಳಿರುತ್ತಲ್ಲ, ಚೇಂಜ್ ಆಗುತ್ತೆ. ನನ್ನ ಹೇಟ್ ಮಾಡ್ಬೋದು, ನನ್ನ ಇಷ್ಟಪಡ್ಬೋದು, ನನ್ನ ಬ್ಲಾಕ್ ಕೂಡ ಮಾಡ್ಬೋದು. ಎಷ್ಟೋ ಜನ ಇನ್ಫ್ಲುಯೆನ್ಸರ್ಸ್ ಬ್ಲಾಕ್ ಮಾಡಿದ್ದಾರೆ. ಐ ಡೋಂಟ್ ನೋ ವೈ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಯಾಕಂದರೆ ತಪ್ಪಿರೋದನ್ನ ನಾನು ತಪ್ಪು ಅಂತೀನಿ, ಸರಿ ಇರೋದನ್ನ ನಾನು ಯಾವತ್ತೂ ತಪ್ಪು ಅನ್ನೋದಿಲ್ಲ. ಆ್ಯಂಡ್ ನಾನು ತಪ್ಪು ಮಾಡಿದ್ರೆ ನಾನು ಅದನ್ನು ಒಪ್ಕೊಂಡ್ಬಿಡ್ತೀನಿ ಓಪನ್ ಆಗೇ ಬಂದು. ಸೊ ದಟ್ಸ್ ವೈ. ಓಕೆ, ಆ ಪರ್ಸ್ಪೆಕ್ಟಿವ್ ಏನಿರುತ್ತಲ್ಲ, ಲೈಕ್ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಓಕೆ, ಟ್ರೇಡಿಂಗಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇರುತ್ತೆ. ಒಬ್ಬನ ಪರ್ಸ್ಪೆಕ್ಟಿವ್ ಒಂಥರ ಇದ್ದಾಗ ಅವ್ನು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಓಕೆ, ಇನ್ನೊಬ್ಬರ ಪರ್ಸ್ಪೆಕ್ಟಿವ್ ಇನ್ನೊಂದು ಥರ ಇದ್ದಾಗ ತಪ್ಪು ಅನ್ನೋದಕ್ಕಾಗಲ್ಲ. ಮೋರ್ ದೆನ್ ಟ್ರೇಡಿಂಗ್ ಯು ಹ್ಯಾವ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್. ಅದನ್ನು ಬಿಟ್ಟು ಕೂಡ ದಟ್ಸ್ ವೇರ್ ನೀವು ಈ ಒಂದು ಫೀಲ್ಡ್ ಅಂತಲ್ಲ, ಯಾವುದೇ ಫೀಲ್ಡಲ್ಲಾದ್ರೂ ನಿಮಗೆ ಸಕ್ಸಸ್ ಸಿಗೋದು. ಟ್ರೀಟ್ ಮಿ ಆಸ್ ಯುವರ್ ಬ್ರದರ್ ಅಂದ್ಕೊಳ್ಳಿ. ಓಕೆ, ಸೊ ಇಫ್ ಯು ನೀಡ್ ಎನಿಥಿಂಗ್, ನಾನು ಅದನ್ನು ಪುಷ್ ಮಾಡ್ತೀನಿ, ಬಟ್ ಟೈಮ್ ಇಲ್ಲ. ಓಕೆ, ನಾನು ಈಗ ಕಾಲ್ಸ್ಗಳು ಮಾಡ್ತಾರೆ, ಲೈಕ್ ಮೆಸೇಜಸ್, ಯಾವುದನ್ನು ನೋಡೋದಕ್ಕೆ ಟೈಮ್ ಸಿಗೋದಿಲ್ಲ. ಯಾಕಂದರೆ ಲೈಕ್ ಇಲ್ಲೇ ಲೈಫ್ ಆಗೋಗ್ಬಿಡುತ್ತೆ, ಇದ್ರ ಆಚೆನೂ ಲೈಫ್ ಇಲ್ಲ, ಏನೂ ಇಲ್ಲ, ಇಲ್ಲೇ ಸ್ಟ್ರಕ್ ಆಗೋಗ್ಬಿಟ್ಟಿದ್ದೀನಿ. ಓಕೆ, ಸೊ ಅದಕ್ಕೆ ನಂಗೆ ನೋಡೋಕ್ಕಾಗ್ತಾ ಇಲ್ಲ. ನನಗೂ ಹೆಲ್ಪ್ ಮಾಡಬೇಕಂತ ಇರುತ್ತೆ, ಆನ್ಸರ್ಸ್ಗಳನ್ನ ಮಾಡಿ ಎಲ್ಲರಿಗೂ ಕೂಡ. ಬಟ್ ದ ಥಿಂಗ್ ಏನಂದರೆ ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ದ ಮೇನ್ ಥಿಂಗ್ ಇದೇನೇನೆ. ಓಕೆ, ಸೊ ಇವಾಗ ನಿಮಗೆ ಈ ಒಂದು ಟ್ರೇಡನ್ನು ಕಂಪ್ಲೀಟ್ ಎಂಡ್ ಟು ಎಂಡ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಲಾಸ್ಟ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ಈ ಒಂದು ಟ್ರೇಡು ಹತ್ತತ್ರ $600 ಮುಗೀತು. TPನೂ ಇಲ್ಲೇ ಇಟ್ಕೊಂಡೆ. ಯಾಕೆ ಗೊತ್ತಾ, ಫಸ್ಟ್ ಥಿಂಗ್, TPನ ಯಾಕೆ ಇಲ್ಲಿಟ್ಟೆ ಅಂತ ಹೇಳ್ತೀನಿ. ಬೀಟ್ ಮಾಡ್ಕೊಂಡು ಹೋಗ್ತಾ ಇದೆ, ಹೋಗ್ಲಿ ಕಿತ್ಕೊಂಡು, ಡಸಂಟ್ ಮ್ಯಾಟರ್ ಫಾರ್ ಮೀ. ಬಟ್ ದ ಥಿಂಗ್ ಏನು ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ತುಂಬ ಲೈಕ್ ಸಪೋರ್ಟ್ಸ್ಗಳು ತೊಗೊಂಡಿದೆ, ಬ್ರೇಕ್ ಆಗಿದೆ. ದೇರ್ ಮೇ ಬಿ ಚಾನ್ಸ್ ಅಲ್ವಾ, ರೀಟೆಸ್ಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಬಟ್ ಇಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು, EMA 20 ಇಲ್ಲಿ ರಿಜೆಕ್ಟ್ ಆಗಿದೆ, EMA 20 ದೂರ ಇದೆ. ಇನ್ ಕೇಸ್ ನಾನು ಇಲ್ಲಿ TP ಹೊಡೀತು, ಸೆಲ್ ಟ್ರೇಡ್ ತೊಗೋಬೇಕು ಗೇಮ್ ಚೇಂಜರ್ 2 ಪ್ರಕಾರ ಅಂದರೆ, ನಾನು EMA ಬ್ರೇಕ್ ಆದಾಗ ತುಂಬ ದೊಡ್ಡದಿರುತ್ತೆ SL ಅಂದ್ಬಿಟ್ಟು ಆಫಿಗೆ ಬಂದಾಗ, ರಿಜೆಕ್ಷನ್ ಆದಾಗ ಟ್ರಿಗರ್ ಮಾಡ್ತೀನಿ. ಇಲ್ಲಿ EMA ಬ್ರೇಕ್ ಆಗಿಲ್ಲ, ಹೋಗ್ತಾ ಇದೆ. ದಟ್ಸ್ ವೇರ್ ಗೇಮ್ ಚೇಂಜರ್ 1 ನಾನು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಹೋಗಲ್ಲ. ಓಕೆ, ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಇವಾಗ ಈ ಒಂದು ಟ್ರೇಡನ್ನು ತಗೊಳ್ಳೋದಕ್ಕೆ ದ ಮೇನ್ ರೀಸನ್ ಏನು? ಸಿಂಪಲ್, ಇಲ್ಲಿ ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಡಿಸ್ಕಾರ್ಡಲ್ಲಿ. ಇದನ್ನು ಈ ಒಂದು ಸೆಲ್ ಟ್ರೇಡ್ದು ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅದಕ್ಕಿಂತ ಮುಂಚೆ ಇದಕ್ಕೆ ಬರ್ತೀನಿ. ನೋಡಿ, ಮಾರ್ಕೆಟ್ ಬಿದ್ದಿದೆ, ಕರೆಕ್ಷನ್ ಆಗಿ ಫಾಲ್ ಆಗಿದೆ. ಕರೆಕ್ಟಾ? ಕರೆಕ್ಟ್, ಇದು ಗೊತ್ತಾಯಿತು. ಸೊ ನಾನು ಇವಾಗ ಫಿಬ್ ಟ್ರೆಂಡ್ ಬೇಸ್ ಎಕ್ಸ್ಟೆನ್ಷನ್ನ ತೊಗೋತೀನಿ. ಫಾಲ್ ಆಗಿದೆ, ಕರೆಕ್ಷನ್ ಆಗಿದೆ,
ಓಕೆನಾ, ಪರ್ಫೆಕ್ಟ್. ಸೊ 1.618ಗೆ ಟಚ್ ಆಗಿದೆ. ಓಕೆ, ಇದು ಅರ್ಥ ಆಯಿತು ಅನ್ಕೋತೀನಿ. ಸೊ ಇಲ್ಲಿ ರೆಡ್ ಕ್ಯಾಂಡಲ್ ಬಂದಿದೆ, ಇದ್ಯಾವುದೋ ರಿಜೆಕ್ಷನ್ ಕ್ಯಾಂಡಲ್, ದೆನ್ ಒಂದು ಸ್ಟ್ರಾಂಗ್ ಗ್ರೀನ್ ಬಂದಿದೆ. ಸೊ ನನಗೆ ಇಲ್ಲಿ ಅರ್ಥ ಆಯಿತು, ಇಲ್ಲಿಂದ ನಾನು ಬೈಗೆ ಹೋಗಬೇಕು. 1.618 ಮುಗ್ದಿದೆ, ಬಟ್ ಅದೊಂದೇ ಅಲ್ಲ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲಿ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಝೋನ್ ಅಂತೀವಲ್ಲ, ಆ ಝೋನ್ ಇದೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಸಿ ಫಾಲ್ ಆಗಿದೆ, ಸಸ್ಟೈನ್ ಆಗಕ್ಕಾಗಿಲ್ಲ, ಫಾಲ್ ಆಗಿದೆ, ಅಗೇನ್ ಬಂದು ನೋಡಿ ಫಾಲ್ ಆಗಿದೆ, ಇಲ್ಲಿ ಬೀಟ್ ಮಾಡಿದೆ. ಸೊ ಈ ಒಂದು ಝೋನ್ನ ರೀಟೆಸ್ಟ್ ಕೂಡ ಮಾಡೋದಕ್ಕೆ ಬರ್ತಾ ಇದೆ. ದೆನ್ 1.618 ಪ್ರಕಾರ ಫಾಲ್ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿಂದ ಬೈ ಟ್ರೇಡ್ನ ತಗೋಬೇಕು ನಾನು. ಕರೆಕ್ಟಾಗಿ ಎಲ್ಲ ಲಾಜಿಕ್ ನನಗೆ ಇಂಪಾರ್ಟೆಂಟು, ಚೆಕ್ ಆಯಿತು. ಬೈ ಟ್ರೇಡ್ನ ತಗೋಬೇಕು, ಬಟ್ ಬಿಗ್ ಗ್ರೀನ್ ಬಂದಿದೆ. ಸೊ ಈ ಬಿಗ್ ಗ್ರೀನ್ ಬಂದಾಗ ನಾನು ಏನಾದ್ರು ಟ್ರಿಗರ್ ಮಾಡಿದ್ರೆ ಐ ಆಮ್ ಗೋಯಿಂಗ್ ಟು ಲೂಸ್ ಅರೌಂಡ್ 200 ಪಿಪ್ಸ್, ಅಲ್ಲ 200 ಪಿಪ್ಸಾ, ಹತ್ತತ್ರ ಒಂದು 170 ಪಿಪ್ಸ್ ಹೋಗುತ್ತೆ. 0.3ಗೆ 170 ಪಿಪ್ಸ್ ಇಸ್ $500. ಅಷ್ಟೊಂದು ರಿಸ್ಕ್ ಇಡೋದಕ್ಕಾಗಲ್ಲ ನಾನು. ಸೊ ದಟ್ಸ್ ವೇರ್ ಇದನ್ನ ಏನು ಮಾಡಿದೆ ಅಂದರೆ, ಓಕೆ, ಸೊ ಇಲ್ಲಿಗೆ ಎಂಟ್ರಿನ ಪ್ಲಾನ್ ಮಾಡಿದೆ. ಯಾಕೆ ಇಲ್ಲಿಗೆ ಎಂಟ್ರಿನ ಪ್ಲಾನ್ ಮಾಡಿದೆ? ಬಿಗ್ ಕ್ಯಾಂಡಲ್ ಬಂದಾಗ ಯು ಹ್ಯಾವ್ ಟು ಟ್ರಿಗರ್ ಅಟ್ ಆಫ್. ಇದನ್ನ 1000 ಸತಿ ನಾನು ಹೇಳ್ಬಿಟ್ಟಿದ್ದೀನಿ. ಸಿ ಎಕ್ಸಾಕ್ಟ್ಲಿ ಆಫಿಗೆ ಬಂತು, ಇಲ್ಲಿ ಟ್ರಿಗರ್ ಮಾಡಿದ್ದು. ಓಕೆ, ಟಿ ಪಿ ಎಲ್ಕೆ ಇಟ್ಟೆ ಗೊತ್ತಾಯ್ತು, ದೆನ್ ಎಸ್ ಎಲ್ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತಾ? ಸಿಂಪಲ್, ಇಷ್ಟೇ ಅದ್ರ ಲಾಜಿಕ್. ಓಕೆ, ಸೊ ಈ ಒಂದು ಟ್ರೇಡ್ಸ್ಗಳನ್ನೇ ಜಾಸ್ತಿ ಹೊಡೆಯೋದಕ್ಕೆ ನೋಡಿ, ಬೇರೆ ಏನು ಸೆಟಪ್ಸ್ಗಳನ್ನ ತಲೆಯಲ್ಲಿ ಇಟ್ಕೋಬೇಡಿ. ಓಕೆ, ಸಿ ನಾನೇನು ಮಾಡ್ತೀನಿ ಅಂದರೆ ಐ ಅಬ್ಸರ್ವ್ ಲಾಟ್ ಆಫ್ ಥಿಂಗ್ಸ್. ಓಕೆ, ಗೇಮ್ ಚೇಂಜರ್ 1, 2, 2.5 ಎಲ್ಲಾನು ನೋಡ್ತಾ ಇರ್ತೀನಿ. ಯಾಕಂದ್ರೆ ಪ್ರಾಕ್ಟೀಸ್ ಆಗೋಗಿದೆ, ಇಲ್ಲಿ ಯಾವ್ದಾವ್ದು ಬಂತು ಅಂತ ಗೊತ್ತಾಗುತ್ತೆ. ಬಟ್ ಕಾಮಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಯು ನೀಡ್ ದೀಸ್ ಸೆಟಪ್. ಸಾಕು ನಿಮಗೆ ಲೈಫಿಗೆ ಪರ್ಫೆಕ್ಟ್ ಆಗಿ ಹೋಗ್ಬಿಡ್ತೀರಾ. ಓಕೆನಾ, ಈ ಸೆಟಪ್ ಸಾಕು. ಆ್ಯಂಡ್ ಇನ್ನೊಂದು, ಈ ಸೆಲ್ಲಿಗೆ ಬರೋಣ. ಓಕೆ, ಈ ಸೆಲ್ಲಿಗೆ ಬರೋಣ. ಸಿ ಸಿಂಪಲ್ಲು, ನಾನು ಏನು ಮಾಡಿದೆ ಅಂದರೆ ಈ ಟ್ರೇಡಿಂಗ್ ಲೆಜೆಂಡ್ ಇದೆಯಲ್ಲ, ಇದನ್ನು ಹಾಕ್ಕೊಂಡೆ. ಓಕೆನಾ, ಸಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಈ ಟ್ರೇಡಿಂಗ್ ಲೆಜೆಂಡ್ ಝೋನ್ಗಳಿದಾವಲ್ಲ, ಇಲ್ಲಿಂದ ಇಲ್ಲಿಗೆ, ಇದು ಒಂದು ರೇಂಜ್ ಅದು. ಓಕೆ, ಸಮ್ಟೈಮ್ಸ್ ಇಲ್ಲಿಗೆ ನಿಮಗೆ ರಿಜೆಕ್ಟ್ ಆಗಿಲ್ಲ ಅಂದರೂ ಇದ್ರ ಆಫಿಗೆ ಸಮ್ಟೈಮ್ಸ್ ರಿಜೆಕ್ಟ್ ಆಗತ್ತೆ. ಓಕೆ, ಬಟ್ ಈ ಆಫಲ್ಲಿ ಟ್ರೇಡ್ ತಗೋಬೇಕಾದ್ರೆ ಸುಮ್ಮನೆ ಇಲ್ಲಿ ಆಫಲ್ಲಿ ರಿಜೆಕ್ಟ್ ಆಯಿತು ಅಂತ ಟ್ರೇಡ್ ತಗೊಳ್ಳೋದಿಲ್ಲ. ಕಾಮನ್ ಸೆನ್ಸ್ನ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಡಬಲ್ ಟಾಪ್ಗಳಾಗೋದಕ್ಕೆ ನೋಡ್ತೀನಿ. ಅಂದರೆ ಫಸ್ಟ್ ಟೈಮ್ ಇಲ್ಲಿ ನೋಡಿ ಬಂತಲ್ಲ ಝೋನು, ಮಾರ್ಕೆಟು ಇಲ್ಲಿಗೆ ಬಂತಲ್ಲ, ಇಲ್ಲಿ ತಗೊಳ್ಳೋದಿಲ್ಲ. ಅಯ್ಯೋ ಆಫ್ಲೈನ್ ಇಲ್ಲಿದೆ ಅಂದ್ಬಿಟ್ಟು ಇಲ್ಲಿ ತಗೊಳ್ಳೋದಿಲ್ಲ. ಅಗೇನ್ ನೋಡಿ ಈ ಆಫಿಗೆ ಬಂತಲ್ಲ, ಅಗೇನ್ ಬಂದಾಗ ತಲೆಯಲ್ಲಿ ಇಟ್ಕೊಳ್ಳಿ, ಅಗೇನ್ ಇಲ್ಲಿ ಬಂದಾಗ ಸುಮ್ಮನೆ ರೆಡ್ ಕ್ಯಾಂಡಲ್ ಈ ಥರ ಬಂತು ಅಂತ ನೋಡಲ್ಲ, ಇಲ್ಲಿ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ನೋಡ್ತೀನಿ. ಸೊ ಡಬಲ್ ಟಾಪ್ ಆಗಿರಬೇಕು, ದೆನ್ ಬೊಲಿಂಜರ್ ಬ್ಯಾಂಡ್ ಸ್ವೀಪ್ ಆಗಿರಬೇಕು, ಒಂದು ಟ್ರೇಡಿಂಗ್ ಲೆಜೆಂಡ್ ಲೆವೆಲ್ಸ್ಗಳ ಹತ್ರ ಇರಬೇಕು, ಆರ್ ಎಲ್ಸ್ ಇದ್ರ ಆಫ್ ಲೆವೆಲಲ್ಲಿ ಇರಬೇಕು. ಸಿಂಪಲ್. ಓಕೆ, ಸೊ ಇಲ್ಲಿ ಎಲ್ಲರೂ ಕೇಳ್ತಾರೆ, ಬ್ರೋ ಈ ಗ್ರೀನ್ ಕ್ಯಾಂಡಲ್ನ ಕವರ್ ಮಾಡಿರೋದು ಇಲ್ಲಿ, ಈ ಕ್ಯಾಂಡಲ್ ಕವರ್ ಮಾಡಿಲ್ಲ, ಇಲ್ಲಿ ಕವರ್ ಮಾಡಿದೆ ಅಂತ ಎಲ್ಲ ಕೇಳ್ತಾರೆ. ನಾನು ಇಲ್ಲಿ ತಗೊಂಡಿದ್ದೀನಿ. ಓಕೆ, ಧನುಷ್ ಕೇಳಿದಿಲ್ಲೇ, ನಾನು ಇಲ್ಲಿ ತಗೊಂಡಿದ್ದೀನಿ. ನಾನು ಅದನ್ನ ಹೇಳ್ತಾ ಇದ್ದೀನಿ. ಸಿ ನೂಬ್ ಆಗಿರೋದು ಸಾಕು ಇಷ್ಟು ದಿನ. ಯು ಗೈಸ್ ಆರ್ ಇನ್ ಎ ಇಂಟರ್ಮೀಡಿಯೇಟ್ ಲೆವೆಲ್. ಇಫ್ ಯು ಆರ್ ಫಾಲೋಯಿಂಗ್ ಮೈ ಪ್ಲೇ ಲಿಸ್ಟ್ ಕರೆಕ್ಟಾಗಿ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇದ್ದೀರಾ ನೀವು ಅಂತ. ಓಕೆ, ಸೊ ಸಿಂಪಲ್, ಇಲ್ಲಿ ತಗೊಳ್ಳೋದಕ್ಕಿಂತ ಇಲ್ಲೇ ಟ್ರಿಗರ್ ಮಾಡ್ಬೋದು. ನಿಮಗೆ ಒಂದನ್ನು ಅಬ್ಸರ್ವ್ ಮಾಡಿ, ಈ ಒಂದು ಲೆವೆಲ್, ಓಕೆ, ಈ ಒಂದು ಸ್ವಿಂಗ್ ಹೈನ ಇದು 0.5 ಇದೆ. ಅಂದರೆ 0.5 ಅಂದರೆ ಈ ಒಂದು ಲೆವೆಲಿಂದ ಈ ಲೆವೆಲ್ ಅರ್ಧಕ್ಕಿದೆ. ಎವ್ರಿ ಟೈಮ್ ವರ್ಕ್ ಆಗುತ್ತೆ ಅಂತಲ್ಲ, ಅರ್ಧ. ಓಕೆ, ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಇಲ್ಲಿ ಯಾಕೆ ಅರ್ಧ ವರ್ಕ್ ಆಗ್ತಾ ಇದೆ ಅಂದರೆ, ಯು ಕ್ಯಾನ್ ಅಬ್ಸರ್ವ್ ಹಿಯರ್, ನಾನು ಇಲ್ಲಿ ತಗೋತಾ ಇರೋದು ಡಬಲ್ ಟಾಪಲ್ಲಿ. ಓಕೆ, ಸೊ ಇಲ್ಲಿ ಈ ಗ್ರೀನ್ ಕ್ಯಾಂಡಲ್ಗೆ ಅಪ್ಪರ್ ವಿಕ್ ಬಂದಿದೆ, ದೆನ್ ರೆಡ್ ಕ್ಯಾಂಡಲ್ ಬಂದಿದೆ. ಅಂದರೆ ಆ ಗ್ರೀನ್ ಕ್ಯಾಂಡಲ್ ನಿಮಗೆ ಹೇಳ್ತಾ ಇದೆ, ಗುರು ನೋಡು ಈ ಒಂದು ಝೋನಲ್ಲಿ ನಾನು ತುಂಬ ದೊಡ್ಡ ರಿಜೆಕ್ಷನ್ಸ್ ಕೊಡ್ತಾ ಇದ್ದೀನಿ, ಈ ಗ್ರೀನ್ ಕ್ಯಾಂಡಲ್ನ ನೋಡಿ ಎಂಟರ್ ಆಗೋರ್ಗೆಲ್ಲ ಟೀ ಹೊಡಿತೀನಿ ಅಂತಲೇ ಈ ಕ್ಯಾಂಡಲ್ ಹೇಳ್ತಾ ಇರೋದು. ದಟ್ಸ್ ವೇರ್ ಯು ಗಾಟ್ ದಿ ರಿಜೆಕ್ಷನ್ ಹಿಯರ್. ಓಕೆ, ಸೊ ಇಲ್ಲೆಲ್ಲ ಎಂಟರ್ ಆಗಿರ್ತಾರಲ್ಲ, ಇಲ್ಲೆಲ್ಲ ಸ್ಟಾಪ್ ಲಾಸ್ಗಳು ಇರ್ತಾವಲ್ಲ, ಇವೆಲ್ಲ ಪಿಕ್ ಮಾಡಿದೆ ಅಂತಲೇ ಅರ್ಥ ಅದು. ಓಕೆ, ಸಿ ಏನಂದರೆ ನಮ್ಮ ಸ್ಟಾಪ್ ಲಾಸ್ಗಳು ಬಿಗ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಗೊತ್ತಾಗುತ್ತೆ ಅನ್ನೋದು ಅವೆಲ್ಲ ಸುಳ್ಳು. ಅದು ಡಸಂಟ್ ಮ್ಯಾಟರ್, ಅದು ಮ್ಯಾಟರೇ ಆಗಲ್ಲ. ಓಕೆ, ಅವ್ರುಗಳಿಗೆಲ್ಲ ನಮ್ಮ ಎಸ್ ಎಲ್ ಮ್ಯಾಟರೇ ಅಲ್ಲ. ಬಟ್ ದ ಥಿಂಗ್ ಏನು ಅಂದರೆ, ನಾನು ಹೇಳ್ತೀನಲ್ಲ, ಟ್ರೇಡಿಂಗ್ ಪರ್ಸ್ಪೆಕ್ಟಿವಲ್ಲಿ ಡಿಫ್ರೆಂಟ್ ಥಾಟ್ಸ್ಗಳಿರುತ್ತೆ. ಆ್ಯಂಡ್ ಇಲ್ಲಿ ಸೈಕಾಲಜಿನ ಅರ್ಥ ಮಾಡ್ಕೋಬೇಕು. ಎಷ್ಟೋ ಜನ ಇಲ್ಲಿ ಎಂಟರ್ ಆಗಿರೋರು ಮ್ಯಾಕ್ಸಿಮಮ್ ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿರ್ತಾರೆ. ಓಕೆ, ಇವ್ರ ಆರ್ಡರ್ಸ್ಗಳು ನನಗೆ ಬೇಕು ಅಂದರೆ ಬಿಗ್ ಆರ್ಡರ್ಸ್ಗಳು ಒಳಗಡೆ ಬರಬೇಕು, ಈ ಸ್ಟಾಪ್ ಲಾಸ್ಗಳು ಆಚೆ ಬರಬೇಕು. ಸಿಂಪಲ್ ಅಲ್ವಾ? ಇದು ಕಾಮನ್ ಸೆನ್ಸ್, ಇದು ಸೈಕಾಲಜಿ. ಯಾರು ಹೇಗೆ ಬೇಕಾದ್ರೂ ಅದನ್ನು ಡಿಫೈನ್ ಮಾಡ್ಕೊಬೋದು.
ಓಕೆ, ಸೊ ಇಲ್ಲಿ ನೋಡ್ಬೋದು ಈ ಗ್ರೀನ್ ಕ್ಯಾಂಡಲ್ ವಿತ್ ರೆಡ್ ಬಂದಿದೆಯಲ್ಲ, ಇಲ್ಲಿ ನಾನು ಈ ಗ್ರೀನ್ ಕ್ಯಾಂಡಲ್ ಕವರ್ ಆಗಬೇಕು ಅನ್ನೋದೆಲ್ಲ ನೋಡೋದಿಲ್ಲ. ಅದೇ ಯಾವುದೋ ಒಂದು ನಾರ್ಮಲ್ ಲೆವೆಲ್ ಇತ್ತು ಅಂದ್ಕೊಳ್ಳಿ. ಓಕೆ, ನಾರ್ಮಲ್ ಲೆವೆಲ್ ಇತ್ತು ಅಂದ್ರೆ ಒಂದು ರೆಡ್ ಕ್ಯಾಂಡಲ್ ಒಂದು ಸ್ಟ್ರಾಂಗ್ ರೆಡ್ ಬಂದಿದೆ ಅಂದ್ರೆ ದೆನ್ ಒಂದು ಗ್ರೀನ್ ಕ್ಯಾಂಡಲ್ ಕವರ್ ಆಗೋದನ್ನ ನಾನು ಅಬ್ಸರ್ವ್ ಮಾಡ್ತೀನಿ. ಓಕೆ, ಅರ್ಥ ಮಾಡ್ಕೊಳ್ಳಿ ಇದನ್ನ, ಸಿಂಪಲ್. ಓಕೆನಾ, ಪರ್ಫೆಕ್ಟಾ? ಸೊ ಇಲ್ಲಿ ನೋಡ್ಬೋದು ಬೊಲಿಂಜರ್ ಬ್ಯಾಂಡ್ ನಿಮಗೆ ಸ್ವೀಪ್ ಕಾಣಿಸುತ್ತೆ, ಇಲ್ಲಿಂದ ಲೋವರ್ ಬ್ಯಾಂಡ್ ತನಕ TPT ಇದು ಸೆಕೆಂಡ್ ಟ್ರೇಡ್. ಓಕೆ, ಬಟ್ ಇಲ್ಲಿ ಏನಂದ್ರೆ ಮೂವ್ ಆಗಲಿಲ್ಲ, ಲಾಟ್ ಆಫ್ ಇದು. ಓಕೆ, ಸೊ ಹಾಗಾಗಿ ಸ್ಲೋ ಆಗಿ ಮೂವ್ ಆಗೋಯ್ತು. ನಾನು ಎಕ್ಸಾಕ್ಟ್ಲಿ ಇಲ್ಲಿ ಬಂದು ಟ್ರಯಲ್ ಮಾಡಿದೆ SL 200 USDಗೆನೂ ಎಂಡ್ ಆಯಿತು. ಓಕೆನಾ, ಸೊ ಇದು ಇವತ್ತಿನ ಲಾಜಿಕ್ಕು. ಹೋಪ್ ಯು ಗಾಯ್ಸ್ ಗೊತ್ತಾಯ್ತು ಅಂತ ಅನ್ಕೋತೀನಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಸೆಟಪ್ ಬರ್ತಾ ಇದೆ, ಬಟ್ ಥಿಂಗ್ ಹೊಡೆಯೋದಕ್ಕೆ ಹೋಗಲ್ಲ. ಓಕೆ, ಸೊ ಲೇಟರ್ ಪ್ಲ್ಯಾನ್ ಮಾಡೋವಂಥದ್ದು. ಓಕೆ, ಸೂಪರ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಹೇಳಿದ್ನಲ್ಲ, ನಮ್ದೆಲ್ಲ ಲೈಫ್ ಹೇಗೆ ಅಂದರೆ ಲೈಕ್ ಮಿಡಲ್ ಕ್ಲಾಸ್ ಲೈಫ್. ಓಕೆ, ಕೇಳಿಸ್ಕೊಳ್ಳಿ ಇದನ್ನು, ಯಾಕಂದರೆ ಲೈಕ್ ಎಷ್ಟೋ ಜನ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಸೊ ನೀವೆಲ್ಲ ರಾಂಗ್ ವೇನ ಹಿಡಿಬಾರ್ದು ಅನ್ನೋದಕ್ಕೆ ನಾನು ಇದೊಂದು ಹೇಳ್ತಾ ಇರೋದು. ಇದರಿಂದ ನನಗೇನು ಸಿಗೋದಿಲ್ಲ, ಬಟ್ ನಿಮ್ಮ ಲೈಫ್ ಅಟ್ಲೀಸ್ಟ್ 1% ಆದ್ರೂ ಚೇಂಜ್ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದಾಗ 21 ಇಯರ್ಸ್ ಹುಡುಗರು ದಯವಿಟ್ಟು ಓದಿ ಅಂದಾಗ ಅವನು ಯಾವನೋ ಬಂದ, ಅವನಿಗೆ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಕೂಗಾಡ್ಬಿಟ್ಟ. ಓಕೆ, ಏನೇನೋ ಹಾಕ್ಕೊಂಡು ರೀಲ್ಸ್ ಎಲ್ಲ ಮಾಡ್ದ. ಓಕೆ, ಪರವಾಗಿಲ್ಲ, ಬೇಜಾರಿಲ್ಲ, ಅದೇ ಮಾಡಲಿ, ಅವ್ರವ್ರ ಇಷ್ಟ. ನಾನು ಹೇಳಿದ್ದು 21 ಇಯರ್ಸ್ ಹುಡುಗರು ಯಾರ್ಯಾರು ಇದ್ದೀರಾ ಒಳಗಡೆ ಆ ಏಜ್ ಒಳಗಡೆ, ಯು ಕ್ಯಾನ್ ಸಿ ಅಬ್ಸರ್ವ್ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಆ ಏಜ್ ಗ್ರೂಪ್ ಹುಡುಗರೆಲ್ಲನೂ ಕೂಡ ಫಂಡಿಂಗ್ ಅಕೌಂಟ್ ಕ್ಲಿಯರ್ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ ಅಂತ ರೀಲ್ಸ್ ಬರ್ತಾ ಇರುತ್ತೆ. ನಿಮ್ಗಳಿಗೆ ಅದನ್ನೆಲ್ಲನೂ ಕೂಡ ಮೋಟಿವೇಟು ಮಾಡ್ಬೋದು, ಅಟ್ರಾಕ್ಟು ಮಾಡ್ಬೋದು. ಈಗ ನನ್ನೇ ನೋಡ್ತಾ ಇದ್ದಾಗ ನಿಮ್ಗೆ ಮೋಟಿವೇಟು ಆಗ್ಬೋದು, ಏನೆಲ್ಲ ಆಗ್ಬೋದು. ಬಟ್ ದ ಥಿಂಗ್ ಏನು ಅಂದರೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಓದಿಸ್ತಾ ಇದ್ದಾರೆ. ಓಕೆ, ಅವರು ಓದಿಸ್ತಾ ಇದ್ದಾರೆ, ನೀವು ಓದೋದು ಬಿಟ್ಟು ಇದನ್ನೆಲ್ಲ ಮಾಡ್ತೀರಾ? ಮಾಡಿ, ಡೆಮೋದಲ್ಲಿ ಮಾಡಿ. ಓಕೆ, ಆಮೇಲೆ ಹೇಳ್ತಾರೆ ಬ್ರೋ ಡೆಮೋದಲ್ಲಿ ಎಮೋಷನ್ಸ್ ಬರಲ್ಲ, ರಿಯಲಲ್ಲಿ ಮಾತ್ರ ಎಮೋಷನ್ಸ್ ಬರೋದು. ಎಸ್ ಬರುತ್ತೆ. ಹೇಗೆ ಬರುತ್ತೆ ಗೊತ್ತಾ? ಡೆಮೋದಲ್ಲೂ ಕೂಡ ಈಗ ಫಂಡಿಂಗ್ ಅಕೌಂಟ್ 5 lakh ಅಕೌಂಟ್ ಅನ್ಕೊಳ್ಳೋಣ, ಡೆಮೋದಲ್ಲಿ 5 lakh ಹಾಕೊಳ್ಳಿ, 0.1 ಲಾಟಿಗೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಂಡು ಹೋಗಿ. ಒಂದು ಸೆಟಪ್ ಇವಾಗ ಇದೆ, ಒಂದು ಯಾವುದೋ ಹೇಳ್ಕೊಟ್ನಲ್ಲ, ಈ ಸೆಟಪ್ನೇ ಫಾಲೋ ಮಾಡ್ತಾ ಹೋಗಿ, ಹೊಡಿತಾ ಹೋಗಿ, ರಿಸಲ್ಟ್ ನೋಡಿ. ದೆನ್ ಇಫ್ ಯು ಗಾಟ್ ದಿ ಕಾನ್ಫಿಡೆನ್ಸ್, ನಿಮ್ಮ ಮನೇಲೇ ಹೋಗಿ ಹೇಳಿ, ಅಪ್ಪ ಈ ಥರ ಇದೆ, ಓಕೆ, ನಾನು ದುಡ್ಡೇನು ಖರ್ಚು ಮಾಡೋದಿಲ್ಲ, ಈ ಥರ ಒಂದು ಫಂಡಿಂಗ್ ಅಕೌಂಟ್ ಇದೆ, ಒಂದೇ ಒಂದು ಕೊಡಿಸಿ. ಓಕೆ, ಇಲ್ಲ ನೀವೇ ಪಾರ್ಟ್ ಟೈಮ್ ಜಾಬ್ ಮಾಡಿ ತೊಗೊಳ್ಳಿ, ಒಂದೇ ಒಂದು ಕೊಡಿಸಿ, ಪ್ರಾಕ್ಟೀಸ್ ಮಾಡಿದ್ದೀನಿ, ವಿಶ್ವೇಶ್ ಬ್ರೋದು ಎಲ್ಲ ಪ್ಲೇಲಿಸ್ಟ್ ನೋಡಿ ಪ್ರಾಕ್ಟೀಸ್ ಮಾಡಿದ್ದೀನಿ, ಅಪ್ಲೈ ಮಾಡಿ. ಇಫ್ ಐ ಗಟ್ ದಿ ಸಕ್ಸಸ್, ಓಕೆ, ಸೊ ನಿಮ್ಮ ದುಡ್ಡು ಏನಿದೆ ಅದನ್ನು ವಾಪಸ್ ಕೊಡ್ತೀನಿ, ಓದೋ ಕಡೆನೂ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ. ಇದು ಜಸ್ಟ್ ಸೈಡ್ ಇನ್ಕಮ್ ಆಗಿ ಆರ್ ಸೈಡಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ಗೊತ್ತಿಲ್ಲ. ಇಫ್ ಯು ವರ್ಕ್ ಹಾರ್ಡ್, ನಿಮ್ಮ ಲೈಫೇ ಚೇಂಜ್ ಆಗ್ಬೋದು. ಓಕೆ, ಹಿಂಗೆ ಮಾಡ್ತೀನಿ ಅಂತ ಅವ್ರ ಹತ್ರ ಹೋಗಿ ಡೆಫಿನೆಟ್ಲಿ ಎಷ್ಟೆಷ್ಟೋ ಖರ್ಚು ಮಾಡಿರ್ತಾರೆ. ನಿಮಗೆ 2,000 ರೂಪಾಯಿ ಅವ್ರು ಕೊಡಲ್ವಾ, 3,000 ಕೊಡಲ್ವಾ, ಅದಕ್ಕೆ ಅಕೌಂಟ್ ಕೊಡ್ಸೋದಿಲ್ವಾ? ಅವ್ರಿಗೆ ಗೊತ್ತಿಲ್ಲದಲ್ಲೇ ಏನೇನೋ ಮಾಡೋಕ್ಕೆ ಹೋದರೆ ದೆನ್ ಅದು ದೊಡ್ಡ ಮಿಸ್ಟೇಕ್ ಆಗಿ ಕನ್ವರ್ಟ್ ಆಗುತ್ತೆ. ಎಕ್ಸಾಮ್ ಫೀಸ್ಗಳನ್ನ ತೊಗೊಳ್ಳೋದು ಆರ್ ಏನೇನೋ ತೊಗೊಂಡು ಮಾಡೋದು, ಇದು ದೊಡ್ಡ ಮಿಸ್ಟೇಕ್ ಆಗಿ ಕನ್ವರ್ಟ್ ಆದರೆ ಟ್ರಾಪಿಗೆ ಬೀಳ್ತಿರೋ. ಲಾಟ್ ಆಫ್ ಮೆಸೇಜಸ್ ಬರ್ತಾ ಇದೆ ನನಗೆ ಹೆಲ್ಪ್ ಮಾಡಿ ಅಂತ. ಏನು ಹೆಲ್ಪ್ ಮಾಡೋಕ್ಕಾಗತ್ತೆ ಹೇಳಿ? ನಾನು ಒಬ್ಬರಿಗೆ ಫಂಡಿಂಗ್ ಅಕೌಂಟ್ನ ಕೊಟ್ಟೆ, ಬ್ರೋ ಓದ್ತಾ ಇರೋದು ಬ್ರೋ, ನಾನು ಕ್ಲಿಯರ್ ಮಾಡಿ ತೋರಿಸ್ತೀನಿ. ನೆನ್ನೆ ಒಂದೇ ದಿನಕ್ಕೆ ಬ್ರೀಚ್ ಮಾಡೋದು, ನಾನು ಏನು ಹೇಳಲಿ? ಏನೂ ಹೇಳೋದಕ್ಕಾಗಲ್ಲ. ಸೊ ಇದು ಇಂಥ ಸ್ಟೇಜಿಗೆ ಹೋಗಬಾರ್ದು ಅಂತಲೇ ಪ್ರಾಕ್ಟೀಸ್ ಇಟ್. ಓಕೆ, ಟೈಮ್ ಆದರೂ ಪರವಾಗಿಲ್ಲ, ಯು ಗಾಯ್ಸ್ ಹ್ಯಾವ್ ಎ ಟೈಮ್, ಎನರ್ಜಿ ಎಲ್ಲ ಇದೆ. ಓಕೆ, ವ್ಯಾಲೆಂಟೈನ್ಸ್ ಡೇ ಇದನ್ನು ಮಾಡೋ ಬದಲು ಇದನ್ನು ಮಾಡಿ ನೀವು. ಓಕೆ, ಇದು ಕಡೆ ಫೋಕಸ್ ಮಾಡಿ, ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಪ್ರಾಕ್ಟೀಸ್ ಇಟ್ ಅಷ್ಟೇನೆ. ಎಷ್ಟೋ ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ದುಡ್ಡು ಹಾಕಿ ಎಕ್ಸಾಮ್ ಫೀಸ್ಗಳನ್ನೆಲ್ಲ ಹಾಕಿ ಮಾಡಬೇಡಿ. ಆ್ಯಂಡ್ ಇನ್ನೊಂದು ಎಷ್ಟೋ ಜನ ಕೇಳ್ತಾರೆ, ಓಕೆ, ನನಗೆ ಒಬ್ಬರು ಕೇಳಿದ್ರು, ಬ್ರೋ ನನಗೆ ಪೈಥಾನ್ ಕಲಿಬೇಕಂತ ಇಂಟ್ರೆಸ್ಟ್ ಅಂತ. ನಾನು ಅದ್ರಲ್ಲಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ, ಯಾಕಂದರೆ ಟೈಮ್ ಸಿಗ್ತಾ ಇಲ್ಲ. ಬಟ್ ಅವರಿಗೆ ನಾನು ಹಿಂಗೆ ಟೀಚ್ ಮಾಡಿದ್ರೆ ಅರ್ಥ ಆಗಲ್ಲ ಅಂತ ಗೊತ್ತಾಯಿತು. ಸೊ ದಟ್ಸ್ ವೈ ಬೋರ್ಡ್ ಬೇಕಾಗಿತ್ತು. ನಾನು ಅದಕ್ಕೆ ಏನು ಮಾಡಿದೆ, ಐ ಇನ್ವೆಸ್ಟೆಡ್ ಹ್ಯೂಜ್ ಆನ್ ದಿ ಐಪ್ಯಾಡ್ಸ್. ಓಕೆ, ಐಪ್ಯಾಡ್ ಮೇಲೆ ಯೂಸ್ ಆಗಿ ಇನ್ವೆಸ್ಟ್ ಮಾಡಿದೆ. ಇವಾಗ ಅವ್ರು ಅದನ್ನು ನೋಡಿ ಕಲಿತಾರೆ ಅಂದರೆ ಡೆಫಿನೆಟ್ಲಿ ಇದನ್ನು ಎಷ್ಟೋ ಜನ ನೋಡಿ ಕಲಿಬೋದು. ಅದರಿಂದ ನನಗೆ ರೆವೆನ್ಯೂನು ಜನ್ರೇಟ್ ಆಗುತ್ತೆ. ನಾನೇನು ಸಾಚ ಅಂತ ಅಲ್ಲ, ರೆವೆನ್ಯೂ ಜನ್ರೇಟ್ ಆಗುತ್ತೆ ನನಗೆ ಅದರಿಂದ. ಆ್ಯಂಡ್ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ಬಟ್ ಏನು ರೆವೆನ್ಯೂ ಜನ್ರೇಟ್ ಆಗುತ್ತೆ ಅದು ನೀವು ಕೊಡೋದಿಲ್ಲ, ಯೂಟ್ಯೂಬ್ ಕೊಡ್ತಾನೆ, ಅಷ್ಟೇ ಸಿಂಪಲ್. ಓಕೆ, ಸೊ ನಾನು ಇವಾಗ ಏನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರಿಂದ ಇನ್ನೂ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನೋಡ್ತಾ ಇದ್ದೀನಿ, ಮನಿನ ಇನ್ನೂ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀನಿ. ಓಕೆ, ಸಮ್ಟೈಮ್ಸ್ ನಾನು ಒಂದೊಂದು ಟ್ರೇಡ್ ಸೆಟಪ್ ತೊಗೋತೀನಲ್ಲ, ಆ ಟ್ರೇಡ್ ಸೆಟಪ್ಸ್ನೆಲ್ಲನೂ ಕೂಡ ನೋಟ್ ಮಾಡಿಟ್ಕೋಬೇಕು. ಸೊ ಐ ಯೂಸ್ ಇಟ್, ನೋಟ್ ಮಾಡಿಟ್ಕೋತೀನಿ. ಓಕೆ, ಸೊ ದ ವೇ ಆಫ್ ಇನ್ವೆಸ್ಟಿಂಗ್ ಅಂದರೆ ನೀವು ನಿಮ್ಮ ಲೈಫಲ್ಲಿ
ಏನಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಬೇಕು, ಗ್ರೋ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದು ನೋಡಿ. ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡೋದು ಅದು ಬೇರೆ ಪ್ರಶ್ನೆ, ಅದೆಲ್ಲ ನಾನು ನಿಮ್ಗೆ ಹೇಳೋದಿಲ್ಲ. ಯಾಕಂದರೆ ಯಾರು ಅದರಲ್ಲಿ ಪ್ರೋಗಳಿರ್ತಾರೆ ಅವರೇ ಅದನ್ನು ಟೀಚ್ ಮಾಡಬೇಕು. ನಾನು ನೋಡಿದ್ದೀನಲ್ಲ ಕರ್ನಾಟಕದಲ್ಲಿ NISM ಸರ್ಟಿಫಿಕೇಟ್ ಪಾಸ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ, ಅವ್ರು ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಟೀಚ್ ಮಾಡ್ತಾ ಇರ್ತಾರೆ. ಅಂಥ ಸ್ಟೇಜಲ್ಲಿ ಇರ್ತೀವಿ. ನಾನು ಅದಕ್ಕೆ ನಾನಲ್ಲ. ಓಕೆ, ಸೊ ದಟ್ಸ್ ವೈ ನಾನು ಅದನ್ನೆಲ್ಲ ಟೀಚ್ ಮಾಡೋದಕ್ಕೆ ಹೋಗಲ್ಲ, ಅದನ್ನೆಲ್ಲ ಹೇಳ್ಕೊಡೋದಕ್ಕೆ ಹೋಗಲ್ಲ. ನನಗೆ ಯಾವುದು ಗೊತ್ತಿದೆ, ನಾನು ಯಾವ್ದು ಮಾಸ್ಟರ್ ಮಾಡಿದ್ದೀನಿ ಅದನ್ನು ಮಾತ್ರ ಪುಷ್ ಮಾಡ್ತೀನಿ. ಓಕೆ, ದ ಸೇಮ್ ವೇ ಇಫ್ ಯು ಆರ್ ಇನ್ವೆಸ್ಟಿಂಗ್ ಅಲ್ವಾ ಮನಿನ, ಅಂದರೆ ನಿಮಗೆ ನಿಮ್ಮ ಅಪ್ಪ ಕೊಟ್ಟಿರೋ ದುಡ್ಡು, ಏನೋ ಒಂದು ದುಡ್ಡು ಕೊಟ್ಟಿರ್ತಾರಲ್ಲ, ನೀವು ಅದನ್ನು ಗ್ರೋ ಆಗೋದಕ್ಕೆ ಇನ್ವೆಸ್ಟ್ ಮಾಡಿ. ಇನ್ ಕೇಸ್ ನಿಮಗೆ ಟ್ರೇಡಿಂಗಲ್ಲಿ ಗ್ರಿಪ್ ಇಲ್ಲ ಅಂದಮೇಲೆ ನೀವು ಫಂಡಿಂಗ್ ಅಕೌಂಟ್ ತೊಗೊಂಡು ಆ ದುಡ್ಡನ್ನು ಯೂಸ್ ಮಾಡೋದು ಯೂಸ್ಲೆಸ್. ಓಕೆ, ಇಫ್ ಯು ವಾಂಟ್ ಟು ಬಿ ಎಡಿಟರ್, ಓಕೆ, ನಿಮಗೆ ಎಡಿಟರ್ ಆಗಬೇಕು ಅಂತ ಆಸೆ ಇದ್ದರೆ, ನಿಮ್ಗೊಂದು ಪ್ರಾಪರ್ ಸಿಸ್ಟಮ್ ಬೇಕು ಅಂದರೆ ಅದಕ್ಕೆ ಎಷ್ಟು ಖರ್ಚಾಗೋದು ನೋಡಿ, ಅದನ್ನು ಸೇವ್ ಮಾಡ್ಕೊಂಡು ಹೋಗಿ. ಎಲ್ಲರೂ ಹೋಗಿ ಕೆಲಸ ಮಾಡಿ ಏನಾರು ಮಾಡಿ ಸಿಗುತ್ತೆ ದುಡ್ಡು, ಮಾಡ್ಕೊಂಡು ಹೋಗಿ. ನಿಮ್ಮ ಅಪ್ಪ ಅಮ್ಮನ ಹತ್ರ ಇಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಇನ್ ಕೇಸ್ ಅವ್ರಿಗೆ ಹೋಗಿ ಹೇಳಿ ಈ ಥರ ಡ್ರೀಮ್ ಇದೆ ಅಂತ, ಅವ್ರು ಕೊಡ್ಸಿದ್ರೆ ಓಕೆ, ಇಲ್ಲ ಅಂದರೆ ನೀವೇ ಪಾರ್ಟ್ ಟೈಮಲ್ಲಿ ಮಾಡಿ ದುಡ್ಡು ತೊಗೊಂಡು ಮಾಡಿ. ಓಕೆ, ಫಂಡಿಂಗ್ ಅಕೌಂಟ್ ಕೊಡಿಸ್ಲಿಲ್ವಾ, ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿ, ಪರವಾಗಿಲ್ಲ, ಪಾರ್ಟ್ ಟೈಮಲ್ಲಿ ಕೆಲಸ ಮಾಡಿ, ಯಾರ ಹತ್ರನೂ ಬೇಡೋದಕ್ಕೆ ಹೋಗಬೇಡಿ. ಓಕೆ, ಸೊ ಟ್ರೀಟ್ ಮಿ ಆಸ್ ಯುವರ್ ಬ್ರದರ್, ಇದೊಂದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಎಜುಕೇಷನ್ ಲೈಫ್ ಅನ್ನೋದನ್ನ ಹಾಳು ಮಾಡ್ಕೊಂಬೇಡಿ, ಇದಕ್ಕೆಲ್ಲ ಬಂದು ಕಲೀರಿ. ಸೊ ಯು ಕ್ಯಾನ್ ಸಿ, ಈ ಒಂದು ಫೀಲ್ಡಲ್ಲಿ ಯು ಕ್ಯಾನ್ ಕ್ರಿಯೇಟ್ ಎ ಲಾಟ್ ಆಫ್ ಥಿಂಗ್. ಇದು ನಾಲೆಜ್ ಇತ್ತು ಅಂದರೆ ಯು ಕ್ಯಾನ್ ಕ್ರಿಯೇಟ್ ಎ ಆಲ್ಗೋಸ್. ಓಕೆ, ML, ಡೀಪ್ ಲರ್ನಿಂಗು, ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗು, ಇವೆಲ್ಲನೂ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ರಿಯೇಟ್ ಎ ಲಾಟ್ ಆಫ್ ಥಿಂಗ್ಸ್. ಅದನ್ನು ಮಾಡಿ, ಅದನ್ನು ಮಾಡೋದನ್ನು ಬಿಟ್ಟು ಈ ಥರ ಎಲ್ಲ ಫಂಡಿಂಗ್ ಅಕೌಂಟ್ಸ್ ತೊಗೊಳ್ಳೋದು, ಬ್ರೀಚ್ ಮಾಡೋದು, ಯಾರೋ ಒಬ್ರಿಗೆ ವರ್ಕ್ ಆಗ್ತಾ ಇದೆ ಅಂದಮೇಲೆ ನಿಮಗೂ ವರ್ಕ್ ಆಗುತ್ತೆ ಅಂತ ಅಲ್ಲ, ಬಟ್ ನೀವು ಕಷ್ಟಪಟ್ಟರೆ ವರ್ಕ್ ಆಗುತ್ತೆ ಅದು. ಬಟ್ ಆ ಹಾರ್ಡ್ ವರ್ಕ್ ಫೇಸಲ್ಲಿ ನಿಮಗೆ ಈ ಒಂದು ಫೀಲ್ಡ್ ನಿಮ್ಗೆ ಹೌದಾ ಅಲ್ವಾ ಅನ್ನೋದು ನಿಮಗೆ ಗೊತ್ತಾಯಿತು ಅಂದಾಗ ಅಲ್ಲಿ ಸ್ಟಾಪ್ ಮಾಡಿ. ಓಕೆನಾ? ಸೊ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ರಾಂಗ್ ರೂಟ್ ಹಿಡಿಬೇಡಿ. ಫೋಕಸ್, ಲರ್ನ್, ಅಪ್ಲೈ, ಎವ್ರಿ ಡೇ ಅಪ್ಲೈ ಮಾಡಿ. ಸ್ಕಿಲ್ ಸಿಕ್ಕಿದಾಗ ಯು ವಿಲ್ ಬಿ ಇನ್ ಎ ಟಾಪಲ್ಲಿ ಇರ್ತೀರ. ಓಕೆ, ಈ ಇನ್ಸ್ಟಾಗ್ರಾಮಲ್ಲೆಲ್ಲ ಏನೇನು ನೋಡ್ತಿರಲ್ಲ, ಇಟ್ಸ್ ಆಲ್ ಫೇಕ್. ಎಲ್ಲನೂ ಎಡಿಟ್ ಮಾಡ್ಬೋದು. ಓಕೆ, ಜೆನ್ಯೂನ್ ಆಗಿರ್ತಾರೆ, ಎಸ್ ಇರ್ತಾರೆ, ಬಟ್ ಜೆನ್ಯೂನ್ ಆಗಿದ್ದವರು ಜೆನ್ಯೂನ್ ಆಗಿ ನಿಮಗೆ ಡೆಲಿವರ್ ಮಾಡ್ತಾ ಇರ್ತಾರೆ ಏನು ಬೇಕು ಅನ್ನೋದನ್ನ. ಓಕೆನಾ? ಸೊ ದಟ್ಸ್ ವೈ ಯಾರ್ಯಾರಿಂದ ಏನೇನು ಕಲಿಯೋಕ್ಕಾಗುತ್ತೆ ಕಲೀರಿ, ದೆನ್ ಟ್ರೀಟ್ ದೆಮ್ ಆಸ್ ಎ ಕಾಂಪಿಟೇಟರ್. ಓಕೆ ಫ್ರೆಂಡ್ಸ್, ಬಾಯ್.